ಅವಳು ಈ ಮನೆ ಸೊಸೆ ಅನ್ನೋದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳು ನಾನ್ ಮೆಚ್ಚಿ ಕರ್ಕೊಂಡ್ ಬಂದ ಸೊಸೆ ಅಲ್ಲ ಚಂದ್ರು. ನನ್ನ ಮಗನ್ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡಿ ಇಲ್ಲಿಗೆ ಬಂದವಳವಳು. ಅಂದ ಮೇಲೆ ಇವತ್ತಲ್ಲ ನಾಳೆ ಅವಳು ಈ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತಾಳೆ. ಹೋಗದೆ ಇದ್ರೆ ಅವಳನ್ನ ಹೇಗ್ ಕಳ್ಸೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಅಷ್ಟು ಸುಲಭವಾಗಿ ಅವಳನ್ನ ನಾನು ಹೋಗಕ್ ಬಿಟ್ಬಿಡ್ತೀನ? ಮಾಮ್, ಡ್ಯಾಡ್, ಮೊದಲು ಈ ವಿಷಯ ಬಿಡಿ. ಮೊದಲು ತಾರಕ್ ಮಯೂರಿ ಎಲ್ಲಿದ್ದಾರೆ ಅಂತ ಹೇಳಿ ಡ್ಯಾಡ್. ಅವ್ರು ಎಲ್ಲಿರ್ಬೇಕು ಅಲ್ಲಿದ್ದಾರೆ. ಸದ್ಯಕ್ಕೆ ನೀವು ಯಾರು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡ್ಸ್ಕೋಬೇಡ ಅಂದ್ರೆ ಹೇಗೆ ಮಾವ? ನಿನ್ನೆಯಿಂದ ಅವ್ರು ಕಾಣ್ತಿಲ್ಲ ಅಂತ ಟೆನ್ಷನ್ ಆಗಿದ್ದೇವೆ. ಈಗ ನಿಮ್ ಜೊತೆನೂ ಬಂದಿಲ್ಲ ಅಂದ್ರೆ ಏನಂತ ತಿಳ್ಕೊಬೇಕು ಹೇಳಿ? ಅಟ್ಲೀಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆ ಚಂದ್ರ ಸೈಲೆಂಟ್ ಆಗಿದ್ದೀರಾ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿದ್ರೆ ನೀವು ಅವರಿಬ್ಬರನ್ನ ಎಲ್ಲೋ ಹೊರಗಡೆ ಹನಿಮೂನಿಗೆ ಕಳ್ಸಿರೋ ಹಾಗಿದೆ. ಇಲ್ಲಿದ್ರೆ ಸಂಸಾರ ಶುರು ಮಾಡೋದಕ್ಕಾಗೋದಿಲ್ಲ ಅಂತ ಹೊರಗಡೆ ಕಳ್ಸಿದ್ದೀರಾ? ಹೇಳಿ ಚಂದ್ರು. ಕಾಮಲೆ ಕಣ್ಣಿಗೆ ಕಾಣಿಸೋದಿಲ್ಲ ಹಳದಿ ಅನ್ನೋ ಹಾಗೆ ಮಾತಾಡ್ಬೇಡ ರಾಜೇಶ್ವರಿ. ಅವ್ರು ಎಲ್ಲೋ ಇದ್ದಾರೆ ಅಂತ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅದೇ ಎಲ್ಲಿದ್ದಾರೆ ಅಂತ. ಈ ಊರಲ್ಲೇ ಇದ್ದಾರಾ ಅಥವಾ ಫಾರಿನ್ ಎಲ್ಲಾದ್ರೂ ಕಳ್ಸಿದ್ದೀರಾ? ಇಂಥ ಕಡೆ ಇದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ? ಇಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಅಂದ್ಮೇಲೆ ಖಂಡಿತ ನೀವು ಅವರಿಬ್ಬರನ್ನ ಸಂಸಾರ ಶುರು ಮಾಡೋದಕ್ಕೆ ಕಳ್ಸಿದ್ದೀರಾ ಅಂತ ಅನಿಸ್ತಾ ಇದೆ.